ಬಿಲ್ ಪಾಸ್ ಆಗಿದೆ, ಅದರ ಬಗ್ಗೆ ತಾವು ಏನು ಹೇಳಬೇಕು ಇಷ್ಟ? ಎಲ್ಲರಿಗೂ ಜೈ ಭೀಮ್, ನಮೋ ಬುದ್ಧಾಯ, ಜೈ ಟಿಪ್ಪು ಸುಲ್ತಾನ್. ನಿನ್ನೆ ಈ ದೇಶದ ಪಾರ್ಲಿಮೆಂಟ್ ಹೌಸ್ನೊಳಗೆ ನಮ್ಮ ನಾಳುತ್ತಿರುವಂಥ ಬಿ ಜೆ ಪಿ ಸರ್ಕಾರದ ಮತ್ತು ಬಿ ಜೆ ಪಿ ಸರ್ಕಾರ ಹಂಗ ಸಪೋರ್ಟು ಪಾರ್ಟಿಗಳು ಸಪೋರ್ಟ್ ಮಾಡೋದ್ರಿಂದಾಗಿ ಏನು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಪಾಸ್ ಆಗೋದು ಅಂತೇಳಿ. ಈಗ ಅದು ರಾಜ್ಯಸಭೆ ಬರ್ತದೆ, ರಾಜ್ಯಸಭೆ ಒಳಗೆ ಪೂರ ಫುಲ್ ಮೆಜಾರಿಟಿ ಬಿ ಜೆ ಪಿಗೆ ಇದ್ದದ ಮತ್ತು ಅದು ಅಲ್ಲಿ ಪಾಸ್ ಮಾಡ್ತಿರ್ತಾರಂತೆ. ಈ ವಕ್ಫ್ ಬಿಲ್ ಪಾಸ್ ಮಾಡೋದ್ರ ಮುಖಾಂತರ ಈ ಮುಸಲ್ಮಾನರೇನು ಪ್ರಾಪರ್ಟಿ ಇಲ್ಲಿಗಲ್ಲಿ ಕಬ್ಜಾ ಮಾಡೋದು ಪ್ರಾಪರ್ಟಿದ ಹಜಾರೋ ಕೋಟಿ ರೂಪಾಯಿ ಪ್ರಾಪರ್ಟಿ ಏನಪ್ಪ ಅಂದ್ರೆ ಮುಸಲ್ಮಾನರು ತೆಗೆದು ಅದು ಮಿಸ್ಯೂಸ್ ಆಗ್ಲಿಕ್ಕತ್ತದ. ಅದು ಎಲ್ಲ ತೊಗೊಂಡೇನಪ್ಪ ಅಂದ್ರೆ ಆ ಮುಸಲ್ಮಾನ ಸಮುದಾಯದ ಗರೀಬ್ ಜನಗಳು ಎಂದಿರ್ತಾರೆ, ಅವಿದ್ಯಾವಂತರು ಏನಿರ್ತಾರೆ, ಅನ್ಎಜುಕೇಟೆಡ್ ಇದ್ದಿರ್ತಾರೆ, ಪೂರ್ ಕಂಡೀಷನ್ಸ್ ಆಫ್ ಪೀಪಲ್ ಇರ್ತಾರೆ. ಅಂಥ ಜನಗಳಿಗೆ ಅನುಕೂಲ ಆಗೋಂಥ ನಾವು ಕ್ರಿಯೆಗಳು ನಾವು ಮಾಡ್ತೀವಿ ಅಂತ ತಿಳ್ಕೊಂಡು ಈ ಹೇಳೋದ್ರ ಮುಖಾಂತರ ಈ ಬಿಲ್ ಸ್ಪೆಷಲಿ ನರೇಂದ್ರ ಮೋದಿಗಿಂತ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಅದು ಒಂದು ಜಿದ್ದಿಂದು ಒಂದು ಬಿಲ್ ಇತ್ತದು, ಅದು ಪಾಸ್ ಮಾಡ್ಕೊಂಡ್ಬಿಟ್ಟು ಅಂತ ಹೇಳಿ. ಈ ಅಮೆಂಡ್ಮೆಂಟ್ ಮಾಡೋದ್ರ ಜೊತೆ ಈಗ ಚರ್ಚೆ ಆಲ್ ಓವರ್ ಇಂಡಿಯಾದಾಗ ನಡೆದಂದರೆ ಈಗ ನೀವು ಹೌದಪ್ಪ ಅದು ಮುಸಲ್ಮಾನರದು ವಕ್ಫ್ ಪ್ರಾಪರ್ಟಿ, ಈ ವಕ್ಫ್ ಪ್ರಾಪರ್ಟಿ ಇಲ್ಲಿಗಲ್ ಅಂತ ಹೇಳ್ಕೆ ಅವ್ರಿಗೆ ಇದನ್ನು ಗೊತ್ತಿರಬೇಕು. ವಕ್ಫ್ ಪ್ರಾಪರ್ಟಿ ಎಲ್ಲಿಂದ ಬರ್ತದೆ, ಹೆಂಗೆ ಬರ್ತದೆ ಅಂತ ಹೇಳ್ಕೆ. ये बिल लाने वालों को ये भी मालूम होना चाहिए कि ये प्रॉपर्टी कहाँ से आता और कैसे यूज़ होता ಅಂತೇಳಿ. ಇವ್ರು ಹೇಳೋದು ಒಂದೇ, ವಕ್ಫ್ ಪ್ರಾಪರ್ಟಿ ತಂದು ಬೇರೆ ತಮ್ಮ ಬೇಕಾದರೂ ಅಂಗಡಿ ಹಾಕ್ತಾರೆ, ತಮ್ಮ ಬೇಕಾದ್ರು ಸ್ಕೂಲಿಗೆ ಜಾಗ ಕೊಟ್ಟಿರ್ತಾರೆ, ತಮ್ಮ ಬೇಕಾದ್ರೆ ಲೀಸ್ ಕೊಟ್ಟಿರ್ತಾರೆ, ಗರೀಬಾಗಿ ಉಳಿದಾರೆ ಅಂತೇಳಿ. ಅದನ್ನು ಸುಧಾರಣೆ ಮಾಡ್ತೀವಿ ಅಂತೇಳಿ. ನಾವೇನು ಹೇಳಕತ್ತಿದ್ವಿ ಆ್ಯಸ್ ಎ ಪೀಪಲ್ ಆಫ್ ಇಂಡಿಯಾ, ಸಿಟಿಜನ್ ಆಫ್ ಇಂಡಿಯಾ, ನಾವೇನು ಹೇಳೋದ್ರೆ ನೀವು ಖಾಲಿ ಮುಸಲ್ಮಾನ್ ಅಂತಲ್ಲ, मुसलमान प्रॉपर्टी करोड़ों हज़ारों करोड़ रुपए का जो प्रॉपर्टी मिसयूज ಆಗಲಿಕ್ಕೆ ಅಂತ. ಅರೆ ಹಿಂದೂ ದೇವಿ ದೇವತೆಗಳ ಹೆಸರು ಮಾಡಿ ಸಾವಿರಾರು ಕೋಟಿ ರೂಪಾಯಿ, ಸಾವಿರಾರು ಎಕರೆ ಜಮೀನುಗಳು ನಿಂಬಲ್ಲಿದ್ದವಲ್ಲ, ಅದ್ರ ಬಗ್ಗೆ ಚರ್ಚೆ ಮಾಡಬೇಕಲ್ಲ, ಅಲ್ಲಿ. ಅದೇ ಕೇದಾರ್ನಾಥ್ ಅಂತ ಹೇಳ್ತೀರಿ, ಬದ್ರಿನಾಥ್ ಅಂತ ಹೇಳ್ತೀರಿ, ರಾಮ ಮಂದಿರ ಜನ್ಮಭೂಮಿ ಅಂತ ಹೇಳ್ತೀರಿ, ಇದು ತಿರುಪತಿ ಬಾಲಾಜಿ ಮಂದಿರ ಅಂತ ಹೇಳ್ತೀರಿ. ಬೇರೆ ಎಲ್ಲ ಬೇರೆ ಮಠ ಮಂದಿರಗಳ ಹೆಸರು 106 ಎಕರೆ ಜಮೀನುಗಳದಾವ. ಒಳ್ಳೆ ಫರ್ಟೈಲ್ ಲ್ಯಾಂಡ್ ಇದ್ದದ, ಅಗ್ರಿಕಲ್ಚರ್ ಲ್ಯಾಂಡ್ ಇದ್ದದ, ಕರೋಡೋ ರೂಪಾಯಿ ಪ್ರಾಪರ್ಟಿ ಅದ್ರೊಳಗೆ ನೀವು ಉತ್ತು ಬಿತ್ತು ಬೆಳಿತಿರ್ತೀರಿ. ಅದು ಎಲ್ಲಿ ಹೋಗ್ಲಿಕ್ಕತ್ತದ್ರೊಳಗೆ ಆ ಪ್ರಾಪರ್ಟಿ ಬಂದು ಯಾವ ಹಿಂದೂಗಳು ಖರ್ಚು ಮಾಡ್ಕತ್ತೀರಿ, ಯಾವ ಹಿಂದೂ ಸಮಾಜ ಗರೀಬ್ ಮಕ್ಕಳು ಖರ್ಚು ಮಾಡ್ಕತ್ತೀರಿ, ನೀವು ಯಾವ ಸ್ಕೂಲ್ ಕಾಲೇಜ್ ಕೊಡ್ಕತ್ತೀರಿ. ಅರೆ ಹಳ್ಳಿ ಒಳಗಿದ್ದಂಥ ದಲಿತರಾಗುತ್ತದೆ, ದರಿದ್ರಾಗುತ್ತದೆ. ಒಬ್ಬ ದಲಿತ ಮಕ್ಕಳು ಒಂದು 5% ಖರ್ಚು ಮಾಡೋದು ಉದಾಹರಣೆ ನಿಂಬಲಿಲ್ಲ. ಎಲ್ಲಿ ಖರ್ಚು ಮಾಡ್ಕತ್ತೀರಿ, ಪ್ರಾಪರ್ಟಿ ಎಲ್ಲಿ ಹೋಗ್ಲಿಕ್ಕತ್ತದ್ರು, ಇದ್ರ ಬಗ್ಗೆ ಚರ್ಚೆ ಮಾಡ್ಬೇಕಲ್ಲ. ತಿರುಪತಿ ಬಾಲಾಜಿ ಸಾವಿರಾರು ಕೋಟಿ ರೂಪಾಯಿ ಪ್ರತಿ ವರ್ಷ ಜಮಾ ಆಗ್ಲಿಕ್ಕತ್ತದ. कहाँ जा रहे? तुम्हारी बीजेपी का ऑफिस बनाने के लेकर जा रहे हैं तुम लोग, संघ परिवार की जो ट्रेनिंग के लिए पैसा लेकर जा रहे हैं तुम लोग, कहाँ लेकर जा रहे तुम लोग? इस देश में जो आतंक ಹೆಚ್ಚು ಮಾಡಲಿಕ್ಕೆ ನೀವು ಖರ್ಚು ಮಾಡ್ಲಿಕ್ಕತ್ತಿರೋದಲ್ಲ, ಇದ್ರ ಬಗ್ಗೆ ಚರ್ಚೆ ಆಗ್ಬೇಕಲ್ಲ. ಒನ್ ಸೈಡ್ ಸರ್ಕಾರ ನಿಮ್ಮದಂತ ತಿಳಿದ ತಕ್ಷಣ ಮನಸ್ಸಿಗೆ ಬಂದಾಗ ಮಾಡ್ತಿರ್ತೀರಿ, ಪಾರ್ಲಿಮೆಂಟ್ ಹೌಸ್ನ ಮೆಜಾರಿಟಿ ನಿಮ್ಮದಂತ ಮನಸ್ಸಿಗೆ ಬಂದಾಗ ಮಾಡ್ತಿರ್ತೀರಿ ನೀವು. ಇದು ನಿಂದ್ರಿಸ್ಬೇಕಂತೇಳಿ ನಾ ಇನ್ನೊಂದು ಹೇಳ್ತೀನಿ. ಇದು ಈಗ ये वक्फ के खिलाफ दिल्ली में भी स्ट्राइक हो गया और गुलबर्ग में स्ट्राइक हो गया, ऑल ओवर कर्नाटक में स्ट्राइक हुआ, हैदराबाद में स्ट्राइक हुआ, पूरा एंटायर एवरी स्टेट में स्ट्राइक किए मुसलमान बंधु लोगों ने. तो मैं ये पूछ रहा हूँ कि कांग्रेसी लोगों की, इस देश कांग्रेसी, तुम रास्ते पे क्यों नहीं आए भाई? ನೀವು ಯಾಕೆ ಬರ್ಲಿಲ್ಲ ರೋಡಿಗೆ? ನೀವು ಯಾಕೆ ಹೋರಾಟ ಮಾಡಲಿಲ್ಲ? ನಿಮಗೆ ಸಂಬಂಧ ಇಲ್ಲ ಇರೋಳಗ? ಖಾಲಿ ಪಾರ್ಲಿಮೆಂಟ್ ಹೌಸ್ ಮಾತಾಡ್ದ ಅಂತ ಮುಗಿದೋಯ್ತಾ? ಬರಬೇಕಾಗಿತ್ತಲ್ಲ, ನೀವು ರೋಡಿಗೆ ಇಳಿಬೇಕಾಗಿತ್ತಲ್ಲ. ಕಾಂಗ್ರೆಸ್ ಪೂರ ಇನ್ನೊಂದು ಅನೇಕ ವಿಂಗ್ಗಳದಾವ, ಈ ಸ್ಟೂಡೆಂಟ್ ವಿಂಗ್ ಅದ, ಮಹಿಳಾ ವಿಂಗ್ ಅದ, ಪೂರ ಮೇನ್ ಕಾಂಗ್ರೆಸ್ विंग अदा, चिंतक जो थिंकर्स विंग अदा. कहाँ है तुम लोग? कहाँ बैठे तुम लोग? इनडायरेक्टली कांग्रेस भी उन लोगों को सपोर्ट कर रहे. इस देश ಒಳಗೆ RSS ದೊಡ್ಡ ಪ್ರಮಾಣದ ಬೆಳೆಯಲಿಕ್ಕೆ ಕಾರಣ ಅಂದ್ರೆ ಕಾಂಗ್ರೆಸ್ಗರೇ. ये जो नाटक करे कांग्रेस है, वो आतंकवादी है, देशद्रोही है, बीजेपी है, सब तो कांग्रेस RSS को ಬೆಳೆದು ನೀರು ಹಾಕಿ ಪೋಷಿಸೋದು ಪಾರ್ಟಿ ಯಾವುದಿದ್ದರೆ ದೇಶದೊಳಗೆ ಅದೇ ಕಾಂಗ್ರೆಸ್ ಪಾರ್ಟಿನೇ. सब कांग्रेस एंड बीजेपी सब मिलकर ये मुसलमानों को दबाने की कोशिश अभी ट्राई कर रहे हो लोग. ये होने नहीं देना हमें. ಇದಕ್ಕೊಂದೇ ಒಂದು जो ಬಿಲ್ಲಿಗೆ ಪಾರ್ಲಿಮೆಂಟ್ ಹೌಸ್ನೊಳಗೆ ಅತ್ಯಂತ ಖಡಾಖಂಡಿತವಾಗಿ ಕಂಡೆಮ್ ಮಾಡಿ ಸ್ಟ್ರಾಂಗ್ ಆಗಿ ವಿರೋಧ ಮಾಡೋದು ಮುಸಲ್ಮಾನ್ ನಾಯಕ, ದಲಿತ ನಾಯಕ, OBC ನಾಯಕ ಅಂದರೆ ಅಸದುದ್ದೀನ್ ಓವೈಸಿ ಒಬ್ಬರೇ ಅಂತ ಹೇಳಿ. ಮೊದಲು ಯಾರು ಮಾತಾಡ್ತಿದ್ರು ಇಂಥ ಬಿಲ್ಗಳು ಬಂದಾಗ ರಾಮವಿಲಾಸ್ ಪಾಸ್ವಾನ್ ಅವರು ಮಾತಾಡ್ತಿದ್ರು. ಮೊದಲು ಯಾರು ಮಾತಾಡ್ತಿದ್ರು ಇಂಥ ಬಿಲ್ಗಳು ಬಂದಾಗ ಕಾಂಚೀರಾಮ್ಜಿ ಅವರು ಮಾತಾಡ್ತಿದ್ರು. ಮೊದಲು ಯಾರು ಈ ಬಗ್ಗೆ ಮಾತಾಡ್ತಂದ್ರೆ ಅಕ್ಕ ಮಾಯಾವತಿ BSP ಅವರು ಮಾತಾಡ್ತಿದ್ರು. ಅಭಿ ಕಾಂಚೀರಾಮ್ಜಿ ನಹಿಯೇ, ಮಾಯಾವತಿ ನಹಿಯೇ, ಅವರು रामविलास पासवान जी नहीं है, और चंद्रशेखर आजाद जी यंग लीडर है, वो एक ही MP है, उनका तो नहीं चल रहा है, चलने नहीं दे रहे लोग.
ಅವರು ಏಕೀ ಲೀಡ್ರೇ जो ಸ್ಟ್ರಾಂಗ್ ಆಗಿ ಅದಕ್ಕೆ ಬಲಿಷ್ಠವಾಗಿ ಅಪೋಸ್ ಆಗಿ ಅದು ವಿರುದ್ಧ ಖಂಡನೆ ಮಾಡೋ ವ್ಯಕ್ತಿ ಅಸದುದ್ದೀನ್ ಓವೈಸಿ ಏನಪ್ಪ ಗಲ್ಲಕ್ಕೆ ಹಡ್ಡಿ ಬನ್ಗೆ ಅಂತಾರಲ್ಲ ಹಾಂಗೆ ಇವರಿಗೆ ಸಂಘ ಪರಿವಾರ लोग उनको और कांग्रेस के लोगों को दोनों को असदुद्दीन ओवैसी शत्रु जैसे देख रहे लोग और ना ಒಂದು अपील ಮಾಡ್ತೀನಿ ತಮ್ಮ ಮುಖಾಂತರ ये जो वक्फ एक्ट जो अमेंडमेंट बिल तंग ಬಂದದಲ್ಲ ಇಡೀ ದೇಶ ದಲಿತ ಅಂಡ್ ಮುಸಲ್ಮಾನ್ ಅಂಡ್ OBC लोग ಭಾಳ ಖಡಾಖಂಡಿತವಾಗಿ ವಿರೋಧ ಮಾಡಬೇಕಿದ್ರುವಾಗ ವಿರೋಧ ಮಾಡೋದ್ರ ಜೊತೆಗೇ ಈ ಏನು ಹಿಂದೂ ಮಂದಿರಗಳ ಹೆಸರು ಮೇಲೆ ಕೋಟಿ ಹಜಾರೋ ಕೋಟಿ ರೂಪಾಯಿ ನೀವು ಕಬ್ಜಾ ಮಾಡ್ಕೊಂಡು ಇಟ್ಬಿಟ್ರಿ ನಿಮ್ಮ ಹೆಸರು ಧರ್ಮಕ್ಕಾಗಿ ಯೂಸ್ ಮಾಡ್ಕೊಳ್ಕತ್ತೀರಿ बुलडोजर यूज ಮಾಡ್ಕತ್ತೀರಿ दलित मुसलमानों को कुचलने के यूज़ कर रहे वो भी पैसा बाहर आना चाहिए वो भी प्रॉपर्टी बाहर आना चाहिए उसके बारे में ये नरेंद्र मोदी एंड ये होम मिनिस्टर अमित शाह बिल लाना चाहिए ये वो बिल आना है तो असदुद्दीन ओवैसी जो पावरफुल लीडर को हम सपोर्ट करना चाहिए ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಬೇಡ್ಕೊಳ್ತಿದ್ದೇನೆ ಬಿಲ್ ಪಾಸ್ ಆಗಿದ್ದು ಯಾರ ವಿರುದ್ಧ ಅಲ್ಲ ಅದು ಏನಂತಂದ್ರೆ ದುಡ್ಡು ಈ ಆಸ್ತಿ ಏನಿದೆ ಎಲ್ಲ ಆಸ್ತಿ ಗರೀಬರಿಗೆ ಈಗಿಲ್ಲಿ ಕಲಬುರಗಿಯಲ್ಲಿ ಉದಾಹರಣೆ ಕೊಡ್ಬೇಕಂದ್ರೆ ದೊಡ್ಡ ಲೀಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅಂದರೆ ಗರೀಬರಿಗೆ ಯಾರಿಗೂ ಕೊಡ್ತಾ ಇಲ್ಲ ಇದು ನಾವು BJP ಅವರು ತಗೊಳ್ತಾ ಇಲ್ಲ ಅವ್ರ ಸಮಾಜದಲ್ಲಿ ಆಗಿರೋ ಅನ್ಯಾಯವನ್ನು ಸರಿಪಡಿಸಿದ್ದೀವಿ ಅದರಿಂದ ನಮ್ಗೆ ಯಾವುದೇ ಥರ ಪ್ರಾಫಿಟ್ ಇಲ್ಲ ಅಂತ ಹೇಳ್ತಾರೆ ಬಿಲ್ನೊಳಗೆ ವಕ್ಫ್ ಆ್ಯಕ್ಟ್ನಾಗೆ ಪ್ರಾವಿಷನ್ ಅದಾವ ವಕ್ಫ್ ಆ್ಯಕ್ಟ್ನಾಗ ಆಫೀಸರ್ ಇದಾರ ವಕ್ಫ್ ಆ್ಯಕ್ಟ್ ಅದಕ್ಕೊಂದು ಟೀಮ್ ಇದ್ದದ ಆ ಟೀಮ್ ಮುಖಾಂತರ ನೀವು ಇದು ವೆರಿಫೈ ಮಾಡ್ಬೋದಾಗಿತ್ತಲ್ಲ ಆ ಟೀಮ್ ಮುಖಾಂತರ ಏನು ಅದು ವಕ್ ಪ್ರಾಪರ್ಟಿ ಟ್ರಿಬ್ಯುನಲ್ ಕೋರ್ಟ್ ಇದ್ದಿರ್ತಾರೆ ನಮ್ಮದು ವಕ್ ಮೆಂಬರ್ಸ್ಗಳು ಇದ್ದಿರ್ತಾರೆ ವಕ್ ಚೇರ್ಮನ್ ಇದ್ದಿರ್ತಾರೆ ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಯಾರ್ಯಾರು ಕಬ್ಜಾ ಮಾಡೋದು ನೋಡ್ಕೊಂತ ವೆರಿಫೈ ಮಾಡ್ಕೊಂಡು ಎಷ್ಟು ಕಬ್ಜಾ ತೊಗೋಬೋದಾಗಿತ್ತಲ್ಲ ಹೊಸ ಬಿಲ್ ಥರ ಹೊಸ ಬಿಲ್ ತರುವಂಥ ನಾಟಕ ಮಾಡೋ ಜरूरत ಏನೈತೆ ನಿಮ್ಗೆ ಯಾಕಿಂತ ನಾಟಕ ಮಾಡಬೇಕಾಗಿತ್ತು ನಿಮ್ಮ ಪ್ರಾವಿಷನ್ ಅದಲ್ಲ ಒಳಗೆ ವಕ್ನಾಗ ಸರ್ವೆ ಮಾಡಬೇಕಿತ್ತಲ್ಲ ಸರ್ವೆ ಮಾಡಬೇಕು ಎಷ್ಟು ಎಕರೆ ಒಳಗೆ ಏನು ಯಾವುದಕ್ಕೆ ಯೂಸ್ ಆಗ್ಲಿಕ್ಕೆ ಅದಕ್ಕೆ ಯೂಸ್ ಮಾಡ್ಬೋದು ನೀವು ಮಾಡ್ಬೋದಾಗಿತ್ತಲ್ಲ ಇದ್ರ ಜೊತೆ ನಾವೇನು ಹೇಳ್ತೀವಿ ಈ ವಕ್ಫ್ ಆ್ಯಕ್ಟ್ ಬಗ್ಗೆ ನೀವು ಅಮೆಂಡ್ಮೆಂಟ್ ಮಾಡಿ ಕೋಶಿಶ್ ಮಾಡ್ಲಿಕ್ಕಿರಲ್ಲ ನಿಮ್ಮದು ನೋಡ್ಕೊರಿ तुम्हारे पीछे भी देखो तुम लोग हिंदू की तुम पीछे देखो ब्राह्मण तुम तुम्हारे पीछे देख लो निम्मदी ಎಷ್ಟು ಮಂದಿರಗಳವ ನಿಮ್ಮದು ಎಷ್ಟು ಪ್ರಾಪರ್ಟಿ ಅವ ಓ ಬಿ ಹಾಕಿ ಯಾವುದಕ್ಕೆ ಯೂಸ್ ಮಾಡಬಹುದು ಯಾವುದಕ್ಕೆ ಆಗ್ಲಿಕ್ಕೆ ಎಲ್ಲ ಅವ್ರಿಗೆ ದುಡ್ಡಲ್ಲ ಹಜಾರೋ ಸಾವಿರಾರು ಕೋಟಿ ರೂಪಾಯಿ ಎಲ್ಲಿ ಯಾವುದಕ್ಕೆ ಖರ್ಚು ಮಾಡ್ಲಿಕ್ಕತ್ತೀರಿ ನೀವು ಯಾವ್ದು ಖರ್ಚು ಮಾಡ್ಲಿಕ್ಕತ್ತೀರಿ ಸ್ಕೂಲಿಗೆ ಖರ್ಚು ಮಾಡ್ಲಿಕ್ಕತ್ತೀರಿ ಕಾಲೇಜಿಗೆ ಖರ್ಚು ಮಾಡ್ಲಿಕ್ಕತ್ತೀರಿ ಹಾಸ್ಪಿಟ್ಲಿಗೆ ಖರ್ಚು ಮಾಡ್ಲಿಕ್ಕತ್ತೀರಿ ರೋಡ್ಗೆ ಖರ್ಚು ಮಾಡ್ಲಿಕ್ಕತ್ತೀರಿ ದಲಿತ ಮಕ್ಕಳಿಗೆ ಖರ್ಚು ಮಾಡ್ಲಿಕ್ಕತ್ತೀರಿ ಎದಕ್ಕೆ ಖರ್ಚು ಮಾಡ್ಲಿಕ್ಕತ್ತೀರಿ ನೀವು ಅಮಿತ್ ಶಾ ನರೇಂದ್ರ ಮೋದಿ ಉತ್ತರದ ನಿಮ್ಮ ಹತ್ರ ಅದಕ್ಕೆ ಯಾವುದು उत्तर ಇಲ್ಲ खाली मुसलमान डरते हैं मुसलमान तो वो चेंज करो ये चेंज करो किसके बाप का राज नहीं है तुम्हारा बाप का देश नहीं है ये बाबा साहब अम्बेडकर इंडियन कॉन्स्टिट्यूशन बड़ा इंडियन कॉन्स्टिट्यूशन हिसाब में ನಡೆಯುವಂತ भारत देश है तो ये कितने दिन का राज तुम्हारा पॉलिटिकल पावर हाथ में आया बोल के तुम कुछ भी कर सकते हैं नहीं चलता है ಸರ್ ಈಗ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾನೂನು ಅದ ಅಂತ ಹೇಳ್ತಾ ಇದ್ದೀರಿ ಇಲ್ಲಿ ಕಾನೂನು ಇದು ವಕ್ಫ್ ಎಂಬುದು ಸರ್ಕಾರಕ್ಕೆ ಅಧೀನದಲ್ಲೇ ಬರೋದಿಲ್ಲ ಸರ್ಕಾರದಲ್ಲಿ ಅಧೀನದಲ್ಲೇ ಬರೋಕ್ಕಾಗಿ ಈ ಥರ ಕಾನೂನು ನಾವು ಅಮೆಂಡ್ಮೆಂಟ್ ಬಿಲ್ ತಂದಿದ್ದೀವಿ ಸರ್ಕಾರ ಅಧೀನದೊಳಗೆ ಎಲ್ಲ ಅದು ಸರ್ಕಾರ ಅಧೀನದೊಳಗೆ ಇದ್ದದ ಸರ್ಕಾರ ಅದಕ್ಕೆ ನನ್ನ ಹೇಳ್ತೀರಿ ಅದಕ್ಕೆ ಕೋರ್ಟ್ಗೆ ಹೋಗಂಗಿಲ್ಲ ಹೈಕೋರ್ಟ್ಗೆ ಹೋಗಂಗಿಲ್ಲ पूरा ऐसा है जो DC ಆರ್ಡರ್ करते वही फाइनल है ये सब नाटक वक्त ट्रिब्यूनल ಅಲ್ಲಿ ಯಾವುದಾದ್ರೂ ವಕ್ ಪ್ರಾಪರ್ಟಿ ಲಿಟಿಗೇಷನ್ ಶುರು ಆಯ್ತು ಅಂದ್ರೆ ನಿಮ್ಗೆ ಅನ್ಯಾಯ ಅನ್ಸಲ್ಕತ್ತದ ವಕ್ ಟ್ರಿಬ್ಯುನಲ್ಗೆ ಹೋಗ್ತಿರಲಿ ವಕ್ ಟ್ರಿಬ್ಯುನಲ್ ಡಿಸಿಷನ್ ಆಗ್ತಿರ್ತಲ್ಲ ಜಜಸ್ ಇದ್ರಲ್ಲಿ ಸೆಲೆಕ್ಟರ್ ಮೆಂಬರ್ಸ್ ಇದ್ದಿರ್ತಾರಲ್ಲಿ ಯಾಕೆ ನಾಟಕ ಮಾಡುವಂತ ಕೆಲಸ ಮಾಡ್ಕತ್ತೀರಿ ಈ धर्म के अफीम खाए हुए लोग वो जो भजन कर रहे ऐसा जो नरेंद्र मोदी बोलते वही गाना गा रहे जो अमित शाह बोलते वही गाना गा रहे वही अच्छा लग रहा है इन लोगों को ये अब भांग छोड़कर बाहर आ जाओ भाई तो देखो क्या हो रहा है बाहर ನಾವು ಇದು ಹೇಳ್ತಿದ್ದೀವಿ ಅದಿಲ್ಲ ಎಲ್ಲ ನಾಟಕ ಇಲ್ಲ ಟ್ರಿಬ್ಯುನಲ್ ಅದ ರೀ ಟ್ರಿಬ್ಯುನಲ್ ಅದ ಜಜ್ಮೆಂಟ್ ಬರ್ತಾ ಅದ್ರ ವಿರುದ್ಧ ಹೈಕೋರ್ಟ್ಗೆ ಹೋಗ್ತಾರೆ ಜನಗಳು ಎಲ್ಲ ಇದ್ದದ ಅದ್ರೊಳಗೆ ನೀವು ವಕ್ಫ್ ನಾ ಇನ್ನೊಂದು ಹೇಳ್ತೀನಿ ಅದು ವಕ್ಫ್ ಅಂತಿರಲ್ಲ ನಿಮ್ಮದೇ ಬಿಟ್ಟು ಬರಲ್ಲ ಈ ವಕ್ಫ್ ಮುಸಲ್ಮಾನ್ ಕಿತ್ನಾ ಪ್ರಾಪರ್ಟಿ ಹಜಾರೋ ಪಟ್ಟು ಜಾಸ್ತಿ ನಿಂಬಲ್ಲಿ ತುಂಬೋಗೋದಲ್ಲ ಪೂರ ಕ್ರೋರ್ಸ್ ಟುಗೆದರ್ ಎಲ್ಲ ಮಾಡ್ರಿ ನೀವು ಅದಕ್ಕೆ ಬರ್ರಿ ಬಂದ್ಬಿಡ್ರಿ अरे ये अपने तिरुपति बालाजी के जो मंदिर में पूजा घंटी बजा पूजा करते हैं ना और मन ಒಳಗೆ ಕ್ವಿಂಟಲ್ ಬಂಗಾರ ಬಿದ್ದದ सोने चांदी ऐसा भंगार कुंटल गटले वो देखो थोड़ा जाके ये तो क्या देखते हैं इनके घर में क्या मिलता है तो मटन मिलेगा और बिरयानी मिलेगा और हड्डी मिलेगा तुम लोग खाने के लिए घर में चाटने के लिए है ना क्या बोलते हो आओ तुम चखो थोड़ा आके ये यार इससे पीछे पड़े तुम लोग देश सत्यानाश करे तुम लोग ये नहीं चलता बहुत दिन नहीं चलता ಸರ್ ಈಗ ಮುಜರಾ ಏನೋ ಸರ್ಕಾರಿ ದೇವಸ್ಥಾನಗಳೆಲ್ಲ ಮುಜರಾ ಸೇರಿಸಿದರೆ ಸರ್ಕಾರ ಅಧೀನದಲ್ಲಿ ದುಡ್ಡೆಲ್ಲ ಸರ್ಕಾರ ತಗೋತೆ ನಮ್ಗೆ ಸರ್ಕಾರಿ ಶಾಲೆ ಕೊಡ್ತಾರೆ ಅಂತ ಈಗ ಪೂಜಾರಿಗಳಲ್ಲಿ ಮತ್ತೆ ಜನರು ಕೂಡ ಹೇಳ್ತಾರೆ ಈ ಇಲಾಖೆ ಅಂದ್ರೆ ಇದು ಗುಲ್ಬರ್ಗ ಜಿಲ್ಲೆ ಒಳಗ ಮುಜರಾ ಇಲಾಖೆ ಸಣ್ಣ ಗುಡಿ ಅದ ಮುಜರಾ ಇಲಾಖೆ ಒಳಗ ಸಣ್ಣ ಗುಡಿಗೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದೆ ಅಲ್ಲಿ ಟೆಂಗ್ ಹರಾಜ್ ಹಾಕಿ ಕೋಟ್ಯಾಂತರ ಲಕ್ಕತ್ತೋದು ಟೆಂಗ್ ಮಾರಾಟ ಮಾಡಿ
ಅವ್ರು ಶರಣನ ಗುಡಿಗಳು 100 ಅಂಗಡಿಗಳು ಇಟ್ಟಿದ್ರಿ. ಕುಂಕುಮ ಮಾರೋರು ಬೇರೆ, ಈ ಬತ್ತಿ ಬರೋರು ಬೇರೆ, ತೆಂಗು ಬರೋರು ಬೇರೆ, ಹೋಟೆಲ್ ಇರೋರು ಬೇರೆ, ಅದು ಕಬ್ಬಿನ ಹಾಲು ಮಾರೋರು ಬೇರೆ. ಅವ್ರದ್ದು ಏನಪ್ಪ ಅಂದ್ರೆ ವರ್ಷಕ್ಕೆ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತದ. ಯಾರಿಗೆ ಖರ್ಚು ಮಾಡ್ಕತ್ತೀರಿ? ಎಲ್ಲಿದ್ರಿ ಮುಜರಾಯಿ ಇಲಾಖೆಯವರು? ಎಲ್ಲಿ ಯಾವ ಊರಾಗಿದ್ರಿ ಮುಜರಾಯಿ ಇಲಾಖೆಯವರು? ಗಣಗಾಪುರ ದತ್ತನ ಗುಡಿ ಅದಲ್ಲಿ. ಗಣಗಾಪುರ ದತ್ತನ ಗುಡಿಯಾಗ ಆಲ್ ಓವರ್ ಕರ್ನಾಟಕ, ಆಲ್ ಓವರ್ ಮಹಾರಾಷ್ಟ್ರ, ಆಂಧ್ರ, ಕೇರಳ, ತಮಿಳುನಾಡು, ತೆಲುಗು ಈ ಎಲ್ಲ ಜನಗಳು ರಾಜಸ್ಥಾನ, ಗುಜರಾತ್ ಜನಗಳು ಬಂದಿರ್ತಾರೆ. ಕೋಟಿ ರೂಪಾಯಿ ಬಂದಿರ್ತಾವ. ಆ ಗುಡಿ ಪೂಜಾರಿಗಳದು ಎಲ್ಲಿ ಬೇಕಲ್ಲಿ ಲಾಡ್ಜ್ಗಳವ, ಎಲ್ಲಿ ಬೇಕಲ್ಲಿ ಬಿಲ್ಡಿಂಗ್ಗಳವ, ಔಟ್ ಆಫ್ ಕಂಟ್ರಿ ಬಿಸ್ನೆಸ್ ಅವ. ಮುಂಬೈ ಅಂತ ದೊಡ್ಡ ಹೋಟೆಲ್ದಾಗ ಬಿಸ್ನೆಸ್ ಮಾಡಕತ್ತದ. ಯಾರಪ್ಪ ತಂದದ್ದು? ಕಾಸು ಆಯ ಪೈಸಾ क्या खेत में काम करके रोम बेरू सुर कमाई ಮಾಡಿ ದುಡ್ಡದು ಇದೇ ಗುಡಿಗೆ ಬಂದು ದುಡ್ಡದು, ಇದೇ ದುಡ್ಡಿಗೆ ಬಂದು ದುಡ್ಡು ಅದು ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟದ. ಗತ್ತರಿಗೆ ಭಗವಂತ ದೇವಸ್ಥಾನದ ಕೋಟ್ಯಾಂತರ ರೂಪಾಯಿ ದುಡ್ಡು ಬರ್ತಿರ್ತಾವ ಅಲ್ಲಿ. ಅದ್ರ ದುಡ್ಡು ಅಲ್ಲಿದ್ದಂತ MLA ಕಳ್ತನ ಮಾಡಂತೇಳಿ FIR ರಿಜಿಸ್ಟರ್ ಆಗ್ತದ. ಆಫೀಸರ್ಸ್ಗಳು ಇನ್ನೂ ದುಡ್ಡು ಬಂಗಾರ चोरी सोना चोरी किया बोल के FIR केस. अरे तुम्हारा ऑफिसर चोरी करके लेकर जा रहे हैं, बच्चों की शादी कर रहे हैं, ಮಕ್ಕಳು ಮದುವೆ ಒಳಗೆ ಬಂಗಾರ ಹಾಕ್ಲಿಕ್ಕೆ ದೇವ್ರ ಮೇಲೆ ಕದ್ದದ ಬಂಗಾರ ಹಾಕ್ಲಿಕ್ಕೆ. इतना नीच ನೀವು ಇಳಿದ್ಬಿಟ್ರಿ ಹಿಂದುತ್ವ ಹೆಸರು ಮ್ಯಾಗ. उसके बारे में नहीं सोचे. ये जो जाके देखो क्या कर रहे हो, मुसलमान देखो मंदिर है, वो मस्जिद है, मस्जिद पीछे के. अरे यार छोड़ दो तुम. ನೋಡ್ರಿ ನಿಮ್ದೆಲ್ಲ ನಮ್ಮ ಕೇಸಿಗೆ ಸಾಯ್ಬೇಡ್ರಿ. ಗುಡಿ ಬಗ್ಗೆ ಮಾತಾಡಿದ್ರೆ ಅವ್ನ ಮಾತಾಡ್ಬೇಕಾಗಿಂತ ಪಾಲಿಟಿಕ್ಸ್ ಅವ್ರು ಮಾತಾಡ್ತಾರೆ, ಕಾಂಗ್ರೆಸ್ ಅವ್ರು ಮಾತಾಡ್ತಾರೆ, JDS ಅವ್ರು ಮಾತಾಡ್ತಾರೆ, BSP ಅವ್ರು ಮಾತಾಡ್ತಾರೆ. ಕೋಟಿ ರೂಪಾಯಿ ಬರ್ಲಿಕ್ಕತ್ತದಲ್ಲಿ. ಅರೆ ಸಾವಿರಾರು ಹಸುಗಳು ಬರ್ತಾವಲ್ಲಿ. ಗೋರಕ್ಷಕ ಲೋಕ್ ಸುನ್ಲೋ, ಸಾವಿರಾರು ಹಸುಗಳು ಪ್ರತಿ ಗುಲ್ಬರ್ಗ ಜಿಲ್ಲೆ ಹಳ್ಳಿ ಜನಗಳು ಶರಣಬಸವೇಶ್ವರ ದೇವಸ್ಥಾನ ಹೆಸರಿನ ಮ್ಯಾಗ ಅಲ್ಲಿ ಗುಳಿ ತಂದು ಬಿಡ್ತಾರಲ್ಲಿ, ದೇವಸ್ಥಾನ ಕಳ್ಕೊಂಡು ಬಿಡ್ತಾರಲ್ಲಿ. ಒಂದು ಹಸುಗಳಿಲ್ಲ. गो रक्षा के नाम से तुम लोग सप्लाई कर रहे हो कसाई खाने को, शर्म आने से तुम लोगों को. ನಮ್ಗೆ ಯಾಕೆ ತಲೆಗೆ ಇದು ಮಾಡ್ಕೊಂಡ್ಬಿಡ್ತೀರಿ? इसके बारे में चर्चा होना. अगर ताकत है कांग्रेस और कांग्रेस के पास ತಾಕತ್ ಇತ್ತು ನಿಮ್ಮ ಕಾಂಗ್ರೆಸ್ ಅಂದ್ರೆ ಮುಜರಾಯಿ ಇಲಾಖೆ ಸೇರಿಸ್ರಿ, ಇದ್ರ ಬಗ್ಗೆ ನಿಮ್ಮ ಅಂಡರ್ ತಗೋರಿ, ಗೊತ್ತಾಗ್ತದೆ. ಅದು ಬಿಟ್ಕೊಂಡು ಗರಿ ಮುಜಬ್ जो जाके नमाज पढ़ते उनके बाद जो देखो बैठ खोदो बैठो, ये नाटक नहीं चलता. अभी तुम्हारा पावर है, तुम्हारे दोस्त कांग्रेसी है तो चल रहे तुम लोगों का. ಕಾಂಗ್ರೆಸ್ BJP ಎಲ್ಲ ಹಂಗೆ ಅದ. ಮತ್ತು ನಾವು ಮಾಡ್ಬೇಕು ಹೆಂಗ್ರಿ? लोग जागृत होना चाहिए. ಈ ಲೋಗ ಈ ದೇಶದ ಜನಗಳು ಅರ್ಥ ಮಾಡ್ಕೋಬೇಕು. ಇದೆಲ್ಲ ಏನಂದ್ರೆ ಎಮೋಷನ್ ಹೋಗ್ಕೊತದ. ಎಮೋಷನ್ ಹೋಗಿ ಅವ್ರಿಗೆ ಏನು ಮಾಡ್ಲಿಕ್ಕೆ ಗೊತ್ತಿತ್ತು. ಅವ್ರಿಗೆ ಎಜುಕೇಷನ್ ಬಗ್ಗೆ ಗೊತ್ತಿಲ್ಲ, ರೋಡ್ ಬಗ್ಗೆ ಗೊತ್ತಿಲ್ಲ, ಹೆಲ್ತ್ ಬಗ್ಗೆ ಗೊತ್ತಿಲ್ಲ, ಶಿಕ್ಷಣದ ಬಗ್ಗೆ ಗೊತ್ತಿಲ್ಲ, ಎಂಪ್ಲಾಯ್ಮೆಂಟ್ ಬಗ್ಗೆ ಏನೂ ಗೊತ್ತಿಲ್ಲ. ಅನ್ಎಂಪ್ಲಾಯ್ಮೆಂಟ್ ಯಾವ ಥರದ ತಾಂಡವಾಡ್ಲಿಕ್ಕೆ ದೇಶ ಅಂತ ಗೊತ್ತಿಲ್ಲ. खाली वो सुनना वो नहीं ना ऐसा होगा ऐसा होगा. जय श्री राम घंटी लेना, जय श्री राम जय श्री राम. घर में खाने के लिए कुछ नहीं है. माँ बाप रो रहे, माँ बाप मर रहे. काम करने ಕೆಲಸ ಇಲ್ಲ, ಯಾವುದೇ ಕೆಲಸ ಇಲ್ಲ. ಈಗ OWC ಸಪೋರ್ಟ್ ಮಾಡಂತೀರಿ, ಎಲ್ಲ ದೇಶದಾದ್ಯಂತ ಅವ್ರು ಪಾರ್ಟಿ ಮಾಡ್ತಾ ಇಲ್ಲಲ್ಲ, ಮತ್ತೆ ಯಾರಿಗೆ ಮಾಡ್ಬೇಕಂತ ಅಂತೇಳಿ, ಯಾರಿಗೆ ಮಾಡ್ಬೇಕಂತ ಮಾಡ್ಬೇಕಂತವ್ರಿ ಅಂತೇಳಿ. हम जैसे आप जैसे लोग सपोर्ट कर रहे लोग तब बोला आगे आ जाता. एलसिंह फेट कर रहे, एलसिंह को सपोर्ट करना, एलसिंह गद्दारी कर रहे तो लात मारकर भगा देना. ये तो होना चाहिए ना, ये तो करना चाहिए ना. जय भीम, जय भीम, नमो बुद्धाय.